ಸಿಎಂ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ರಮೇಶ್ ಜಾರಕಿಹೊಳಿ ಬಂಡಾಯದ ಮಧ್ಯೆ ತೀವ್ರ ಕುತೂಹಲ ಕೆರಳಿಸಿದೆ ಈ ಭೇಟಿ. ಜೆಪಿ ನಗರದ ಸಿಎಂ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಎಚ್ಡಿ ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ. ಕೆಲ ಹೊತ್ತಿನ ಮುಂಚೆ ಶ್ರೀಮಂತ ಪಾಟೀಲ್ ಕೂಡ ಇವರಿಬ್ಬರನ್ನ ಭೇಟಿಯಾಗಿದ್ರು. ಡಿಸಿಎಂ ಪರಂ ಮತ್ತು ಸಚಿವ ಡಿಕೆಯನ್ನ ಭೇಟಿಯಾಗಿದ್ರು. ಈಗ ಇವರಿಬ್ಬರು ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಜೆಪಿ ನಗರದ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ಮತ್ತು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಬೆಂಗಳೂರಿಗೆ ಬಂದು ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇರುವಂಥ ಟೈಮ್ನಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವವನ್ನು ಈಗ ಪಡ್ಕೊಳ್ಳುತ್ತೆ. ಏನು ಚರ್ಚೆ ನಡೆದಿದೆ, ಯಾವ ರೀತಿಯಾಗಿ ಇರುವಂತಹ ಈಗ ಎದುರಾಗುವಂತಹ ಚಾಲೆಂಜ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ನಡೆದಿದೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿರುವಂತಹ ಒಂದಷ್ಟು ವಿಚಾರಗಳು. ಸದ್ಯ ಜೆಪಿ ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ಇವರು ಚರ್ಚೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸ್ಪಷ್ಟವಾಗ್ತಾ ಇದೆ. ಕೆಲ ಹೊತ್ತಿನ ಮುಂಚೆ ಆನಂದ್ ನ್ಯಾಮಗೌಡ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಆಗಿರ್ಬೋದು, ಇವರು ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ನಮಗೂ ಬಂಡಾಯಕ್ಕೂ ಸಂಬಂಧ ಇಲ್ಲ ಇತ್ಯಾದಿ ಹೇಳಿಕೆಯನ್ನು ಶ್ರೀಮಂತ್ ಪಾಟೀಲ್ ನೀಡಿದ್ರು. ಆದರೆ ಅದಾಗಿ ಕೆಲ ಹೊತ್ತಲ್ಲಿ ಇದೀಗ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳನ್ನ ಜೆಪಿ ನಗರದ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಇದೀಗ ಡಿಸಿಎಂ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಶಾಸಕರ ಜೊತೆ ಮಾತನಾಡಿದ ಬಳಿಕ ಇವರಿಬ್ಬರು ಹೋಗಿ ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು. ಇದು ಯಾವ ರೀತಿ ಮಹತ್ವ ಪಡ್ಕೊಳ್ಳುತ್ತೆ ಈಗ ಬಂಡಾಯದ ನಡುವೆ? ಏನು ಚರ್ಚೆ ಆಗಿದೆ, ಯಾತಕ್ಕಾಗಿ ಈ ಭೇಟಿ ನಡೆದಿದೆ ಅಂತ ಜಗದೀಶ್? ಅಮರ್ ಪ್ರಸಾದ್, ಇಷ್ಟು ದಿವಸಗಳ ರಾಜಕೀಯ ಜಂಜಾಟ, ಚುನಾವಣೆ ಜಂಜಾಟದಲ್ಲಿರುವಂತಹ ಕುಮಾರಸ್ವಾಮಿ ಅವರಿಗೆ ಈಗ ಬಂಡಾಯದ ಬಿಸಿ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು, ಕಾಂಗ್ರೆಸ್ ನಾಯಕರ ವಿರುದ್ಧವೂ ಸಹಿತ ತಮ್ಮ ಮಾತಿನ ಮೂಲಕ ಹರಿಹಾಯ್ದಿದ್ರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಒಂದು ಬಂಡಾಯ ಬಹಳಷ್ಟು ಸಮ್ಮಿಶ್ರ ಸರ್ಕಾರದ ನಾಯಕರಿಗೆ ಬಹಳಷ್ಟು ತಲೆನೋವು ಬಿಸಿಯಾಗಿದೆ ಅಂತ ಹೇಳಬಹುದಾಗಿದೆ. ಹಾಗಾಗಿ ಇವತ್ತು ಈಗ ತಾನೇ ಏನಂದ್ರೆ ಕಳೆದ 10 ರಿಂದ 15 ನಿಮಿಷದ ಮುಂಚೆ ಸಿಎಂನ ಜೆಪಿ ನಗರದಲ್ಲಿರುವಂತಹ ನಿವಾಸಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಇಬ್ಬರು ಸಹಿತ ಹೋಗಿ ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಿದೆ. ಪ್ರಸ್ತುತ ರಾಜಕೀಯ ವಿದ್ಯಮಾನದ ಬಗ್ಗೆ, ಅಂದ್ರೆ ಈಗಿರುವಂತಹ ರಮೇಶ್ ಜಾರಕಿಹೊಳಿ ಅವರ ಬಂಡಾಯವನ್ನ ಹೇಗೆ ಶಮನ ಮಾಡಬೇಕು, ಅವರಿಗೆ ಯಾಕೆ ಈ ರೀತಿಯಾಗಿ ಪದೇ ಪದೇ ಇದೇ ರೀತಿಯ ಸರ್ಕಾರಕ್ಕೆ ಅತಂತ್ರ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಯಾಕೆ ಅವರನ್ನ ಸರಿಯಾಗಿ ಸಮರ್ಪಕವಾಗಿ ಅವರ ನಿರ್ಧಾರಗಳಿಗೆ ಮತ್ತು ಅವರ ಮಾತಿಗೆ ಬೆಲೆಯನ್ನ ಕೊಡ್ತಾ ಇಲ್ಲ, ಈ ರೀತಿಯ ಎಲ್ಲಾ ಒಂದು ವಿಚಾರಗಳನ್ನು ಸಹಿತ ಸಿಎಂ ಕುಮಾರಸ್ವಾಮಿಗೆ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಇರೋದಕ್ಕೆ ಮತ್ತೆ ಆ ರಮೇಶ್ ಜಾರಕಿಹೊಳಿ ಅವರನ್ನ ಕರೆಸಿ ಬಂದು ಏನೋ ಕಾಂಗ್ರೆಸ್ ನಾಯಕರು ಮಾತಾಡಿಸಬೇಕು, ಇಲ್ಲವಾದ್ರೆ ಒಂದು ರೀತಿಯ ತಪ್ಪು ಸಂದೇಶ ರವಾನೆ ಆಗುತ್ತೆ ರಾಜ್ಯದ ಜನತೆಯ ಮುಂದೆ. ಯಾಕಂದ್ರೆ ಪದೇ ಪದೇ ಕಳೆದ 9 ತಿಂಗಳಿಂದಲೂ ಸಹಿತ ಇದೇ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಎಲ್ಲಾ ನಾಯಕರು, ಒಂದು ಕಡೆ ಕಾಂಗ್ರೆಸ್ ನಾಯಕರು ಆದ್ರೆ ಇನ್ನೊಂದು ಕಡೆ ಬಿಜೆಪಿಯ ನಾಯಕರು ಸಹಿತ ಏನಂದ್ರೆ ನೇರವಾಗಿ ಹೇಳ್ತಿರುವಂತದ್ದು ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ರೀತಿಯ ಆಘಾತ ಇದೆ ಅಂತ. ಇಷ್ಟು ದಿವಸಗಳ ಕಾಲ ಏನು ಬಿಜೆಪಿ ಹೇಳಿಕೆ ಕೊಟ್ಟಿರುವಂತದ್ದು ಅದು ರಾಜಕೀಯ ಪ್ರೇರಿತವಾಗಿರ್ತಿತ್ತು, ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಆಂತರಿಕವಾಗಿ ಸಮ್ಮಿಶ್ರ ಸರ್ಕಾರದ ಶಾಸಕರೇ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ನೋಡಿದ್ರೆ ಸಿಎಂ ಕುಮಾರಸ್ವಾಮಿಗಳು ಸಹಿತ ಬಹಳಷ್ಟು ಅದು ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಸ್ವತಃ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಪ್ರಸ್ತುತ ರಾಜಕೀಯ ವಿದ್ಯಮಾನದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು, ಯಾವಾಗ ಅವರಿಗೆ ಸಚಿವ ಸ್ಥಾನದಿಂದ ಕೈ ಬಿಟ್ರೋ ಆವಾಗಿಂದಲೂ ಸಹಿತ ಒಂದು ರೀತಿಯ ಬಿಸಿ ಕೆಂಡದ ಹಾಗೆ ಒಳಗಡೆ ಏನಂತಂದ್ರೆ ಅವರು ಕುದಿತಾನೆ ಇದ್ರು, ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ರು. ಚುನಾವಣೆ ಮುಗಿದ ತಕ್ಷಣವೇ ಏನಂತಂದ್ರೆ ಅವರು ರಾಜಕೀಯದ ಗಾಳ ಬೀಸ್ತಾ ಇರೋದು ನೋಡ್ತಾ ಹೋದ್ರೆ ಬಹಳಷ್ಟು ಕಾಂಗ್ರೆಸ್ ನಾಯಕರಲ್ಲಿ ತಳಮಳ ಶುರುವಾಗಿರೋದಂತೂ ಸತ್ಯ. ಇನ್ನೊಂದು ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು ಏನಂದ್ರೆ, ಕೇವಲ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಬಹಳಷ್ಟು ಜನ ಶಾಸಕರಿದ್ದಾರೆ, ಎಲ್ಲರೂ ಸೇರಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಸಹಿತ ಕೊಟ್ಟಿದ್ರು. ಹಾಗಾಗಿ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಪ್ರಸ್ತುತ ರಾಜಕೀಯ ವಿದ್ಯಮಾನದಲ್ಲಿ ಯಾರೆಲ್ಲ ಸಚಿವರು, ಯಾವೆಲ್ಲ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ತಲೆ ಬಿಸಿ ಆಗಿರುವಂತದ್ದು. ಹಾಗಾಗಿ ಸ್ವತಃ ಸಿಎಂ ಕುಮಾರಸ್ವಾಮಿಗೂ ಸಹಿತ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಾಗಿ ಸ್ವತಃ ಡಿಸಿಎಂ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಕರೆಸಿ ಮಾತುಕತೆ ನಡೆಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು.